ದಿಸ್ ಇಸ್ ಅರುಣ್ ನಾಗೇಗೌಡ. ಇವತ್ತು ಕ್ರಿಪ್ಟೋದಲ್ಲಿ DEX ಅಂದ್ರೇನು, CEX ಅಂದ್ರೇನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಪ್ಟೋ ಕರೆನ್ಸಿಗಳು, ಯಾವುದೇ ಕ್ರಿಪ್ಟೋ ಕರೆನ್ಸಿಗಳು ಇದು ಡಿಸೆಂಟ್ರಲೈಸ್ಡ್ ಫೈನಾನ್ಸಿಂಗ್ ಅಂತ ಕರೀತಾರೆ, ಡೆಫಿ ಅಂತ. ಡಿಸೆಂಟ್ರಲೈಸ್ ಎಕ್ಸ್ಚೇಂಜಲ್ಲಿ ಕಾಮನ್ ಆಗಿ ಆರಂಭಿಕ ಹಂತದಲ್ಲಿ ಡಿಸೆಂಟ್ರಲೈಸ್ ಎಕ್ಸ್ಚೇಂಜಲ್ಲಿ ಬಂದೇ ಬರ್ತವೆ. ಬರಲೇಬೇಕನ್ನೋ ರೂಲ್ಸ್ ಏನಿಲ್ಲ. ಕ್ರಿಪ್ಟೋ ಕರೆನ್ಸಿಯನ್ನು ಒಂದು ಸರಿ ಮಿಂಟ್ ಮಾಡಿ ಅಥವಾ ಮೈನ್ ಮಾಡಿದ ನಂತರ ಡೈರೆಕ್ಟಾಗಿ ನೇರವಾಗಿ ಸೆಂಟ್ರಲೈಸ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಕೂಡ ಮಾಡ್ಬೋದು. ಇತ್ತೀಚೆಗೆ ಟ್ರಂಪ್ ಕಾಯಿನ್ ಅದೇ ಥರ ಆಗಿದ್ದು, ಲಿಸ್ಟ್ ಕೂಡ ಮಾಡ್ಬೋದು. ಅದು ಬಿಟ್ಟರೆ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಅಂದರೆ ಯಾವುದು? ಎನಿ ಸ್ವ್ಯಾಪ್, ಪ್ಯಾನ್ಕೇಕ್ ಸ್ವ್ಯಾಪ್, ಹಾಗೆ ಸುಮಾರಿದೆ, ಒಂದಲ್ಲ ನಾನಾ ರೀತಿಯ ಸ್ವ್ಯಾಪ್ಗಳಿದೆ. ಸೊ ಅದರಲ್ಲಿ ಕೂಡ ನೀವು ಅವೈಲಬಿಲಿಟಿ ಕೊಡ್ಬೋದು. ಡಿಸೆಂಟ್ರಲೈಸ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡೋದಕ್ಕೆ ಲಿಕ್ವಿಡಿಟಿನ ಇಟ್ಟು ಪ್ರೈಸ್ನ ಫಿಕ್ಸ್ ಮಾಡಿ ನೀವು ಲಿಸ್ಟ್ ಮಾಡಬೇಕಾಗತ್ತೆ. ಅದನ್ನು ನೀವು ಬೇರೆ ಯಾವುದೋ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಕೊಟ್ಟು ಇನ್ನೊಂದು ಕ್ರಿಪ್ಟೋ ಕರೆನ್ಸಿಯನ್ನು ಕೊಂಡ್ಕೊಳ್ಳುವಂಥ ವ್ಯವಹಾರ ಮಾಡೋದು. ಅಂದರೆ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಥವಾ ಡಿಸೆಂಟ್ರಲೈಸ್ ಎಕ್ಸ್ಚೇಂಜಲ್ಲಿ ಯಾವುದೋ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಕೊಟ್ಟು ಯಾವುದೋ ಇನ್ನೊಂದು ಕ್ರಿಪ್ಟೋ ಕರೆನ್ಸಿಯನ್ನು ಆಯಾ ನೆಟ್ವರ್ಕ್ಗಳಲ್ಲಿ ಪರ್ಚೇಸ್ ಮಾಡೋದು ಒಂದಾದರೆ, ಡಿಫ್ರೆಂಟ್ ನೆಟ್ವರ್ಕ್ ಕ್ರಿಪ್ಟೋ ಕರೆನ್ಸಿನೂ ಕೂಡ ಬ್ರಿಡ್ಜ್ ಮಾಡಿ ಪರ್ಚೇಸ್ ಮಾಡುವಂಥದ್ದು ಒಂದು ವ್ಯವಸ್ಥೆ. ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇರೋದಿಲ್ಲ. ನೇರವಾಗಿ ನಿಮ್ಮ ಅಸೆಟ್ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ. 100% ಇಟ್ ಈಸ್ ಸೇಫೆಸ್ಟ್ ವೇ ಆಫ್ ಟ್ರೇಡಿಂಗ್, ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್. ಕ್ರಿಪ್ಟೋ ಕರೆನ್ಸಿಯನ್ನು ಕೊಟ್ಟು ಕ್ರಿಪ್ಟೋ ಕರೆನ್ಸಿಯನ್ನು ತಗೊಳ್ಳೋದು ಇಟ್ ಈಸ್ 100%, ಅಬ್ಸಲ್ಯೂಟ್ಲಿ ಇಟ್ ಈಸ್ ಅ ಪ್ರೊಟೆಕ್ಟೆಡ್ ಮ್ಯಾನರ್ ಆಫ್ ಟ್ರೇಡಿಂಗ್. ಯಾಕೆಂದರೆ ನಿಮ್ಮ ವ್ಯಾಲೆಟ್ಟಿಂದ ಯಾವುದೋ ವ್ಯಾಲ್ಯೂಬಲ್ ಕ್ರಿಪ್ಟೋ ಕರೆನ್ಸಿ ಅಲ್ಲಿ ಕೊಟ್ಟು ಇನ್ನೊಂದು ವ್ಯಾಲ್ಯೂಬಲ್ ಕ್ರಿಪ್ಟೋ ಕರೆನ್ಸಿಯನ್ನು ನಿಮ್ಮ ವ್ಯಾಲೆಟ್ಟಿಗೆ ಆ ಕ್ಷಣಕ್ಕೆ ರವಾನೆ ಮಾಡುವಂಥ ಒಂದು ವ್ಯವಸ್ಥೆನೇ ಈ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್. ಇದು ಸೇಫೆಸ್ಟ್ ಆ್ಯಂಡ್ ಇಟ್ ಈಸ್ ಸೇಫ್ ಕೂಡ. ಇದು ಬಿಟ್ಟರೆ ನೆಕ್ಸ್ಟ್ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಂತ ನಾವು ಮಾತಾಡಿದಾಗ, ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ಗಳಲ್ಲಿ ನಾನಾ ರೀತಿಯ ಎಕ್ಸ್ಚೇಂಜ್ ಬರ್ತವೆ. ಇವತ್ತು ಪ್ರಪಂಚದ ಅತಿ ದೊಡ್ಡ ಎಕ್ಸ್ಚೇಂಜ್ ಆದ ಬೈನಾನ್ಸ್ ಕೂಡ ಸೆಂಟ್ರಲೈಸ್ ಎಕ್ಸ್ಚೇಂಜು. ಹಾಗೆ ನಾನಾ ರೀತಿಯ ಎಕ್ಸ್ಚೇಂಜ್, ವಾಜೆರೆಕ್ಸ್ ಇರ್ಬೋದು, ಕಾಯಿನ್ ಸ್ವಿಚ್ ಕುಬೇರ್ ಇರ್ಬೋದು, ಕಾಯಿನ್ DCX ಇರ್ಬೋದು, ಕಾಯಿನ್ ಪಾರ್ಕ್ ಇರ್ಬೋದು, ಹೀಗೆ ನಾನಾ ರೀತಿಯ ವೆಲ್ ಎಸ್ಟಾಬ್ಲಿಷ್ಡ್ ಎಕ್ಸ್ಚೇಂಜ್ಗಳು ಮಾರ್ಕೆಟಲ್ಲಿ ಲಭ್ಯ ಇದೆ. ಈ ಎಕ್ಸ್ಚೇಂಜ್ಗಳಲ್ಲಿ ಏನಾಗುತ್ತೆ ಆ್ಯಕ್ಟಿವಿಟಿ? ಈ ಎಕ್ಸ್ಚೇಂಜ್ಗಳಲ್ಲಿ ಲಿಕ್ವಿಡಿಟಿ ಇಡಬಾರ್ದ? ಖಂಡಿತ ಲಿಕ್ವಿಡಿಟಿ ಇಲ್ಲೂ ಬೇಕು. ಆದರೆ ಲಿಕ್ವಿಡಿಟಿ ಇಲ್ಲದೇ ಇದ್ರೂ ಕೂಡ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಈಕ್ವಲ್ ಸಮಾನದಲ್ಲಿದ್ದರೆ ಖಂಡಿತವಾಗಿ ನಡೆದೋಗುತ್ತೆ. ಬಟ್ ಲಿಕ್ವಿಡಿಟಿ ಅನ್ನೋದು ಐದರ್ ವೇ, ಎಕ್ಸ್ಚೇಂಜ್ ಆದರೂ ಇಡಬೇಕು, ಇಲ್ಲ ಅಂದರೆ ಟ್ರೇಡರ್ಸ್ ಆದರೂ ಇಡಬೇಕಾಗತ್ತೆ. ಅದು ಪಾರ್ಟ್ ಲಿಕ್ವಿಡಿಟಿ ಏನು ಅಂತ ನಾವು ಇನ್ನೊಂದು ಸ್ಮಾಲ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇಲ್ಲಿ ಸೇಫ್ ಇಲ್ವಾ? ಅಲ್ಲಿ ಸೇಫ್ ಅನ್ನೋ ಪದನ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ನಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಬಳಸಿದ್ರೆ ಇಲ್ಲಿ ಸೇಫ್ ಇಲ್ವಾ? 100% ಇಲ್ಲಿ ಸೇಫ್ ಅನ್ನೋದು ಬಳಸೋಕ್ಕೆ ಬರೋಲ್ಲ. ಯಾಕೆ ಅಂದರೆ ಸೇಫ್ಟಿ ಮೆಷರ್ಮೆಂಟು ನೀವು ತಗೊಳ್ಳೋದಾದರೆ ಸೆಂಟ್ರಲೈಸ್ ಎಕ್ಸ್ಚೇಂಜ್ನಲ್ಲಿ ನೀವು ಅಸೆಟ್ಟನ್ನು ಡೆಪಾಸಿಟ್ ಮಾಡಬೇಕು. ಕ್ರಿಪ್ಟೋ ಅಸೆಟ್ಟನ್ನು ಡೆಪಾಸಿಟ್ ಮಾಡಿದ್ಮೇಲೆ ಮಾರಾಟ ಮಾಡಿ ಬಂದಂಥ ಒಂದು ಫಿಯೇಟ್ ಡೆಪಾಸಿಟ್ ಅಥವಾ ಕ್ರಿಪ್ಟೋ ಅಸೆಟ್ಟನ್ನು ನೀವು ವಿತ್ಡ್ರಾ ಮಾಡಬೇಕು. ಸೊ ಇಲ್ಲಿ ನೀವು ಡೆಪಾಸಿಟ್ ಮಾಡಿದ್ದನ್ನ ನಿಮ್ಮ ವ್ಯಾಲೆಟ್ಗೆ ಹಾಕೋದಕ್ಕೂ ಯಾರೋ ಒಬ್ಬರು ನಿಯಂತ್ರಣ ಮಾಡ್ತಾರೆ, ಹಾಗೆ ನಿಮ್ಮ ಅಸೆಟ್ಟನ್ನು ಇನ್ನೊಬ್ಬರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ನೀವು ಬಂದಂಥ ಇನ್ಕಮನ್ನು ನಿಮ್ಮ ವ್ಯಾಲೆಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಥವಾ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೂ ಕೂಡ ಸಂಬಡಿ ಎಲ್ಸ್ ವಿಲ್ ಬಿ ಕಂಟ್ರೋಲಿಂಗ್ ಇಟ್. ಪ್ರತಿ ಸಲ ನೀವು ಕೇಳ್ತಾ ಇರಬೇಕಾಗತ್ತೆ. ಹಾಗಿದ್ಮೇಲೆ ಸೇಫ್ ಇಲ್ವಾ? ಸೇಫ್ ಇದೆ. ಬಟ್ ಒಂದು ಫ್ಯಾಕ್ಟರ್ ಆಫ್ ಮೂಮೆಂಟಲ್ಲಿ ಯಾವ ವ್ಯಕ್ತಿ ತೀರ್ಮಾನ ಮಾಡ್ತಾನೆ ಅಂದಾಗ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಅಸೆಟ್ಸ್ ಆರ್ ಅಸೆಟ್, ಐದರ್ ವ್ಯಾಲ್ಯೂಲೆಸ್ ಆರ್ ವ್ಯಾಲ್ಯೂಬಲ್. ಅಸೆಟ್ಸ್ ಯಾವುದೇ ವ್ಯಕ್ತಿಗೆ ಇನ್ನೊಬ್ಬರ ಅಸೆಟ್ ಮೇಲೆ ಹೋಲ್ಡ್ ಇರೋದಿಲ್ಲ. ಆದರೆ ಇಲ್ಲಿ ಹೋಲ್ಡ್ ಇರುತ್ತೆ. ಯಾವಾಗ ಇಲ್ಲಿ ಹೋಲ್ಡ್ ಇರುತ್ತೆ, ಸೆಂಟ್ರಲೈಸ್ಡ್ ಅಂತ ಏನು ಹೇಳ್ತೀವಿ, ಯಾವ ಒಬ್ಬ ವ್ಯಕ್ತಿ ಕಂಟ್ರೋಲ್ ಮಾಡ್ತಾನೆ ಅಂದರೆ, ಇವರು ಎಕ್ಸಾಂಪಲ್, ಇವತ್ತು ನಾನು ಒಂದು 100 USDTನ ಹೋಗಿ ಯಾವುದೋ ಒಂದು ಎಕ್ಸ್ಚೇಂಜಲ್ಲಿ ಡೆಪಾಸಿಟ್ ಮಾಡಿ ಸೇಲ್ ಮಾಡ್ತೀನಿ. ಸೇಲ್ ಮಾಡಿದಾಗ ನಾನು ಏನಕ್ಕೆ ಸೇಲ್ ಮಾಡಿರ್ತೀನಿ, ಅದು BNBಗ, ETHಗ ಅಥವಾ ಬೇರೆ ಯಾವುದಾರ ಕ್ರಿಪ್ಟೋ ಕರೆನ್ಸಿಗ, ಇನ್ ಟರ್ಮ್ಸ್ ಆಫ್ ಅದ್ರ ಮೇಲೆ ನನಗೆ ಕ್ರಿಪ್ಟೋ ಅಸೆಟ್ಸ್ ವಾಪಸ್ ಬರುತ್ತೆ. ಆ ಅಸೆಟ್ಟನ್ನು ಕೂಡ ಟ್ರೇಡಿಂಗ್ ಫೀಸನ್ನು ಅವ್ರು ತೊಗೊಳ್ತಾರೆ. ಟ್ರೇಡಿಂಗ್ ಫೀಸನ್ನು ಇಲ್ಲಿ ತೊಗೋತಾರೆ. ಜೊತೆಗೆ ನಾನು ವಿತ್ಡ್ರಾ ಕೊಟ್ಟಾಗ ಕೂಡ ವಿತ್ಡ್ರಾ ಚಾರ್ಜಸ್ಸು ಕೂಡ ತೊಗೋತಾರೆ. ಜೊತೆಗೆ ವಿತ್ಡ್ರಾ ಎನೇಬಲ್ ಮಾಡಲಿಲ್ಲ ಆ ಕ್ಷಣಕ್ಕೆ, ವಿತ್ಡ್ರಾ ಕೊಡಲಿಲ್ಲ ಆ ಕ್ಷಣಕ್ಕೆ, ಅಥವಾ ವಿತ್ಡ್ರಾ ಅಂಡರ್ ಪ್ರೊಸೆಸಿಂಗ್ ಫಾರ್ 48 hours, 78 hours, ಸಮ್ ಟೈಮ್ ಇವನ್ ವೀಕ್,
ಆಗೋ ಚಾನ್ಸಸ್ಸು ಉಂಟು. ಸೊ ಅದಕ್ಕೋಸ್ಕರ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ, ಡಿಸೆಂಟ್ರಲೈಸ್ ಎಕ್ಸ್ಚೇಂಜಲ್ಲಿ ಯಾವಾಗೆಲ್ಲ ಅವಕಾಶ ಇರುತ್ತೆ, ಪ್ಲೀಸ್ ಡೂ ದ ಟ್ರೇಡಿಂಗ್, ಅಸೆಟನ್ನು ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳೋದಾದರೆ. ಇಲ್ವಾ ನಿಮಗೆ ಫಿಯೇಟ್ ಕರೆನ್ಸಿ ಕನ್ವರ್ಟ್ ಮಾಡ್ಕೋಬೇಕಾ, ಅಫ್ಕೋರ್ಸ್ ತುಂಬ ರಿಲೇಬಲ್ ಎಕ್ಸ್ಚೇಂಜ್ಗಳಲ್ಲಿ ನೀವು ಅದನ್ನು ಮಾಡ್ಕೋಬೋದು. ಬಟ್ ಯಾವುದೋ ಟೋಕನ್ ಎಲ್ಲೋ ಲೀಸ್ಟ್ ಆಗಿರುವಾಗ ನೀವೇನು ಮಾಡಬೇಕಾಗತ್ತೆ, ಅಲ್ಲೇ ಹೋಗಿ ತೊಗೊಳ್ಳೋದಾದರೆ, ಎಕ್ಸಾಂಪಲ್ 5,000 ರೂಪಾಯಿಗೆ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಪರ್ಚೇಸ್ ಮಾಡಬೇಕು ಅಂದರೆ ಕೇವಲ 5,000 ರೂಪಾಯಿಯನ್ನೇ ಡೆಪಾಸಿಟ್ ಮಾಡಿ ಮರುಕ್ಷಣ ಪರ್ಚೇಸ್ ಮಾಡಿ. ಯಾವುದೇ ಕಾರಣಕ್ಕೂ ಇಟ್ಕೊಂಡು ಕೂತ್ಕೊಬೇಡಿ. ಪರ್ಚೇಸ್ ಮಾಡಿದ ಮರುಕ್ಷಣ ದಯವಿಟ್ಟು ವಿತ್ಡ್ರಾ ಮಾಡ್ಕೊಳ್ಳಿ. ಇಟ್ ಈಸ್ ಲೈಕ್ ಎ ಮಾರ್ಕೆಟ್. ಉದಾಹರಣೆಗೆ ಒಂದು ಸಂತೆಗೆ ಹೋಗ್ತೀರಾ, ಒಂದಷ್ಟು ತರಕಾರಿ ತೊಗೊಂಡು ಹೋಗ್ತೀರಾ, ತರಕಾರಿನ ಮಾರಾಟ ಮಾಡ್ತೀರಾ, ಬಂದಂಥ ಕ್ಯಾಶ್ ತೊಗೊಂಡು ಮನೆಗೆ ಬರ್ತೀರಾ. ಹಾಗೆಯೇ ತರಕಾರಿ ತೊಗೊಂಡೋಗಿ ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಡೇ ತರಕಾರಿ ಆಗೋ ತನಕ ವೆಯ್ಟ್ ಮಾಡುವಂಥ ಯಾವುದೇ ಪ್ರಸಂಗ ನಾವು ಇಟ್ಕೊಂಡಿಲ್ಲ. ಸೊ ಅಲ್ಲಿ ಹೇಗೆ ಒಂದು ಮಾರ್ಕೆಟಲ್ಲಿ ಹೇಗೆ ವ್ಯಾಪಾರ ವಹಿವಾಟು ನಡೆಯುತ್ತೆ, ಅದೇ ರೀತಿ ಕ್ರಿಪ್ಟೋ ಎಕ್ಸ್ಚೇಂಜಲ್ಲೂ ಕೂಡ ನೀವು ಕ್ರಿಪ್ಟೋ ಡೆಪಾಸಿಟ್ ಮಾಡಿ ಫಿಯೇಟ್ ಕರೆನ್ಸಿನ ತೊಗೊತೀರಾ, ಇನ್ಸ್ಟಂಟಾಗಿ ಆ ಕೆಲಸ ಮಾಡಿ. ಅಥವಾ ನೀವು ಫಿಯೇಟ್ ಕರೆನ್ಸಿನ ಡೆಪಾಸಿಟ್ ಮಾಡಿ ಕ್ರಿಪ್ಟೋನ ಪರ್ಚೇಸ್ ಮಾಡಿ ಕ್ರಿಪ್ಟೋನ ವಿತ್ಡ್ರಾ ಮಾಡ್ತೀರಾ, ಇನ್ಸ್ಟಂಟಾಗಿ ಆ ಪ್ರಯತ್ನ ಮಾಡಿ. ಇಗ್ನೋರ್ ಇಫ್ ದ ಡಿಲೇ ಇಸ್ ಹ್ಯಾಪನಿಂಗ್. ಈಗ ಉದಾಹರಣೆಗೆ ಒಂದು 2 ಅವರ್ಸಲ್ಲಿ ವಿತ್ಡ್ರಾ ಎನೇಬಲ್ ಮಾಡ್ತವೆ ಕೆಲವು ಎಕ್ಸ್ಚೇಂಜು 3 ದಿನದಲ್ಲಿ ಮಾಡ್ತವೆ, ಕೆಲವು ಎಕ್ಸ್ಚೇಂಜು 10 ದಿನದಲ್ಲಿ ಮಾಡ್ತವೆ. ಸೊ ಇದನ್ನು ನೋಡಿಕೊಂಡು ಅವರ ಕಸ್ಟಮರ್ ಸಪೋರ್ಟ್ ಹತ್ರ ವ್ಯವಹರಿಸ್ಕೊಂಡು ನಿಮಗೆ ಟ್ರಸ್ಟ್ ಬಿಲ್ಡ್ ಆಯಿತು ಅಂದಮೇಲೆ ಮಾಡಿ. ಯಾವುದೇ ಕಾರಣಕ್ಕೂ 5,000 ರೂಪಾಯಿ ಪರ್ಚೇಸ್ ಮಾಡೋದಕ್ಕೆ 50,000 ಡೆಪಾಸಿಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ 50 ಕ್ರಿಪ್ಟೋ ಕರೆನ್ಸಿಯನ್ನು ಸೇಲ್ ಮಾಡೋದಕ್ಕೆ 500 ಕ್ರಿಪ್ಟೋ ಕರೆನ್ಸಿಯನ್ನು ಡೆಪಾಸಿಟ್ ಮಾಡೋಕ್ಕೆ ಹೋಗಬೇಡಿ. ಎವ್ರಿ ಟೈಮ್ ಡೆಪಾಸಿಟ್ ಮಾಡಿದಾಗಲೂ ಒಂದಷ್ಟು ಡೆಪಾಸಿಟ್ ಫೀಸ್ ಅಥವಾ ವಿತ್ಡ್ರಾ ಮಾಡಿದಾಗಲೂ ವಿತ್ಡ್ರಾ ಫೀಸ್ ಹೋದರೂ ಕೂಡ ನಿಮಗೆ ಆಯಾ ಕ್ಷಣದಲ್ಲಿ ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾ ಮಾಡೋದು ಇಟ್ ಈಸ್ ಅ ಸೇಫ್. ಸಾಧ್ಯವಾದಷ್ಟು ಸೇಫ್ಟಿನ ನೋಡ್ಕೊಳಕ್ಕಾಗತ್ತೆ. ಐ ಕೆನಾಟ್ ಯೂಸ್ ದ ವರ್ಡ್ ಆಫ್ 100% ಸೇಫ್ ಇನ್ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್. ಸೊ ದಯವಿಟ್ಟು ಯಾವುದೇ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜಲ್ಲಿ ವ್ಯವಹಾರ ಮಾಡಬೇಕಾದ್ರೆ be double careful. Thank you.